ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ವೆಲ್ಕಮ್ ಬ್ಯಾಕ್ ಟು ಪ್ರಬೋದಯ ಚಾನಲ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಆ್ಯಕ್ಚುಲಿ ಈವ್ನಿಂಗ್ ಆಗಿದೆ. ಸೊ ನಾನು ಬೆಳಗ್ಗೆ ಇಂದ ಏನು ವ್ಲಾಗ್ನ ಮಾಡೋಕ್ಕಾಗಿಲ್ಲ, ಬಟ್ ಬ್ರೇಕ್ಫಾಸ್ಟು ವಾಂಗಿಬಾತ್ ಮಾಡಿದ್ದೆ. ಸೊ ಅದರ ರೆಸಿಪಿನ ನಿಮ್ಗಳ ಜೊತೆ ಶೇರ್ ಮಾಡ್ಕೊಬೇಕಿತ್ತು. ಏನಕ್ಕೆ ಈ ರೀತಿ ಎಲ್ಲ ರೆಡಿಯಾಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಅದನ್ನು ಏನಕ್ಕೆ ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಸಾರಿ, ಇದನ್ನು ಇವತ್ತೇ ಪೋಸ್ಟ್ ಮಾಡ್ತೀನಿ ಅಂತ ಅನಿಸುತ್ತಾ, ನೋಡೋಣ, ವೆಯ್ಟ್. ಏನಪ್ಪ ಅಂದರೆ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಬಿಡಿ. ನಾನು ಥಾಟ್ ಫಾರ್ ದ ಡೇ ಕಾನ್ಸೆಪ್ಟ್ ನನ್ನ ನ್ಯಾಚುರಲ್ ವ್ಯೂವರ್ಸ್, ರೆಗ್ಯುಲರ್ ವ್ಯೂವರ್ಸ್ಗಾದರೆ ಗೊತ್ತಿರುತ್ತೆ. ಸೊ ಆ ಕಾನ್ಸೆಪ್ಟ್ನ ಇವಾಗ ನನ್ನ ಡೈಲಿ ರೋಟೀನ್ಸ್ ವೀಡಿಯೋಸಲ್ಲಿ ಮೆನ್ಷನ್ ಮಾಡ್ದಲೆ, ಸೊ ಇದೇ ಚಾನಲಲ್ಲೇ ಸಪ್ರೇಟ್ ವ್ಲಾಗ್ನ ಮಾಡಿ ಡೈಲಿ ಥಾಟ್ ಫಾರ್ ಡೇನ 7 o'clock ಇಂದ 8 o'clock ಅಷ್ಟೊತ್ತಿಗೆ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದನ್ನು ವೀಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ದೆ. ಸೊ 1 ವೀಕಿಗೆ ಎಷ್ಟು ಬೇಕೋ 7 ಥಾಟ್ ಫಾರ್ ದ ಡೇನು ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಡೈಲಿ ವೀಡಿಯೋಸ್ ಹಾಕಬೇಕಲ್ವ. ಸೊ ಹಾಗಾಗಿ ಅದಷ್ಟೇ ಆಗಿತ್ತು. ಸೊ ಇವತ್ತು ನಾನು ವಾಂಗಿಬಾತ್ ಮಾಡಿದ್ದೆ. ಸೊ ಅದನ್ನು ರೆಸಿಪಿನ ನಿಮ್ಗಳ ಜೊತೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಈವ್ನಿಂಗ್ ಸಹ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು. ಡಿನ್ನರ್ ಪ್ರಿಪ್ರೇಷನ್ನು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬರೀ ಬ್ರೇಕ್ಫಾಸ್ಟಿಂದ ಮಾತ್ರ ಹಾಕ್ತಾ ಇದ್ದೀನಿ. ಸೊ ಡಿನ್ನರ್ದು ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಸೊ ಹೋಗಿ ವಾಂಗಿಬಾತ್ ರೆಸಿಪಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೊಬೋದು ಅಂತ ನೋಡ್ಕೊಂಬಂದ್ಬಿಡಿ. 3 ಈರುಳ್ಳಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. 1 MTR ವಾಂಗಿಬಾತ್ ಪೌಡರ್, ಮತ್ತು ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ರೌಂಡಿಗೆ ಬರುತ್ತಲ್ಲ ಆ ಬದನೆಕಾಯಿದು, ಅದನ್ನು 4 ಈ ರೀತಿ ಉದ್ದುದ್ದಾಗೆ ಹೆಚ್ಕೊಂಡಿದ್ದೀನಿ. ರೈಸ್ನ ಇಟ್ಕೊಂಡಿದ್ದೀನಿ. ಈ ಕಡೆ ಪ್ಯಾನ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಸೊ ಒಂದು ಪ್ಯಾನ್ ಇಟ್ಕೊಂಡು ಒಂದು 6 to 7 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಸೊ ವಾಂಗಿಬಾತಿಗೆ ಅಂತ ಅಂದಾದಮೇಲೆ ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಇಬ್ಬರಿಗೆ ಟಿಫನಿಗೆ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊತಾ ಇದ್ದೀನಿ. ಮಿನಿಮಮ್ ಒಂದು ಗ್ಲಾಸ್ ಆಫ್ ಈ ಮೀಡಿಯಮ್ ಸೈಜ್ ಈ ಗ್ಲಾಸ್ ಆಫ್ ರೈಸಿಗೆ ಸೊ ಮಾಡ್ಕೊತಾ ಇರೋದು. ನೀವು ರೈಸಿಗೆ ತಕ್ಕನಂಗೆ, ಕ್ವಾಂಟಿಟಿಗೆ ತಕ್ಕನಂಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಸೊ ಆಯಿಲ್ ಕಾದಿದೆ ಅಂತ ಅಂದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸೊ ಸಾಸಿವೆ ಚಿಟ್ಚಿಟ ಅಂತ ಅಂದಾದಮೇಲೆ ಜೀರಿಗೆ, 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ 2 to 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ ಒಂದು ಸ್ವಲ್ಪ ಕಡಲೆ ಬೀಜ, ಸೊ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಇಷ್ಟು ರೋಸ್ಟ್ ಆದಮೇಲೆ ಸೊ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಕರೆಕ್ಟಾಗಿ ಎಷ್ಟಾಗುತ್ತೋ ಅಷ್ಟು ಬಾಣಲಿಯಿಂದ ತಕ್ಕೊಬೇಕು. ಇಷ್ಟು ಲೆಫ್ಟ್ ಇದೆ, ಸೊ ಪರವಾಗಿಲ್ಲ. ಸೊ ಕಡಲೆ ಬೀಜ ಎಲ್ಲ ಮೆತ್ತಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ಸೊ ಬೇಕಾದಿರೋ ಎಣ್ಣೆಗೆ ಆಯಿಲ್ನ ಹಾಕ್ಕೊತಾ ಇದ್ದೀನಿ ನಾನು. ಆನಿಯನ್ ಮತ್ತು ಕರ್ಬೇವಿನ ಸೊಪ್ಪನ್ನ ಎರಡೂ ಹಾಕ್ಕೊಂಡು ನೀಟಾಗಿ ಆನಿಯನ್ನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆನಿಯನ್ ಇಷ್ಟು ಫ್ರೈ ಆದರೆ ಸಾಕು, ಒಂದು 40% ಅಷ್ಟು, ಯಾಕಂದರೆ ಬದನೆಕಾಯಿನೂ ಹಾಕ್ತೀನಲ್ಲ, ಸೊ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಕುಕ್ ಆಗುತ್ತೆ. ಸೊ ಏನು ಇವಾಗ ಉದ್ದುದಕ್ಕೆ ಚಾಪ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಬದನೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನೀಟಾಗಿ ಫ್ರೈ ಆಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಬಿಟ್ಟರೆ ನೀಟಾಗಿ ಫ್ರೈ ಆಗುತ್ತಿದ್ದು. ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಬೇಕು. ಸೊ ಬದನೆಕಾಯಿ ಇಷ್ಟು ಕುಕ್ಕಾಗಿದ್ದರೆ ಸಾಕು. ಸೊ ಇವಾಗ ಈ ಸ್ಟೇಜಲ್ಲಿ ಹುಣಸೆಹಣ್ಣಿನ ರಸ ನೋಡಿ, ಒಂದು ಕಾಫಿ ಗ್ಲಾಸಲ್ಲಿ ಒಂದು ಆಫ್ ಇದೆ, ಸ್ಪೂನ್ ಲೆಕ್ಕ ಅಂದರೆ 6 ಟೇಬಲ್ ಸ್ಪೂನ್ ಅಷ್ಟು ಹುಣಸೆಹಣ್ಣು ರಸ ಹಾಕ್ಕೊಬೇಕು. ಸೊ ಹುಳಿ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾವೊಂದು ಸ್ವಲ್ಪ ಮೀಡಿಯಮು, ಸೊ ಹಾಗಾಗಿ ಇಷ್ಟು ಸಾಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 3 ನಿಮಿಷ ಕುಕ್ ಮಾಡಿದ್ರೆ ಸಾಕು. ಸೊ 2 ನಿಮಿಷ ಆದಮೇಲೆ ಹುಣಸೆಹಣ್ಣು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಸೊ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಈ ಒಗ್ಗರಣೆಗೆ ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಈ ರೀತಿ ರೈಸ್ನ ಹಾಕ್ಕೊಂಡಾದ್ಮೇಲೆ ಒಂದು 2 ಸತಿ ಮಿಕ್ಸ್ ಮಾಡಿ ಅಷ್ಟೇ ಸಾಕು. ಫುಲ್ ಏನು ನೀಟಾಗಿ ಮಿಕ್ಸ್ ಆಗೋದು ಬೇಡ, ಯಾಕಂದರೆ ಇನ್ನೂ ಹಾಕ್ಕೊಳೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆಯಲ್ವಾ. ಸೊ ಹಾಗಾಗಿ ಒಂದು 2 ಸತಿ ಈ ರೀತಿ ಮಿಕ್ಸ್ ಮಾಡಿ. ಸೊ ಇದು ಮಿಕ್ಸ್ ಆದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಮತ್ತು ಕಡಲೆ ಬೀಜ ಮತ್ತು ಕಡಲೆಬೇಳೆ, ಸೊ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಹಾಕ್ಕೊಂಡು ಮತ್ತೆ ಲೈಟಾಗಿ ಒಂದು 2 ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ರೈಸ್ ಮಾಡ್ಕೊಬೇಕಾದ್ರೆ ನಾನು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ನೋಡಿಕೊಂಡು ಸಾಲ್ಟ್ನ ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ MTR ಯಾವ ಬ್ರ್ಯಾಂಡ್ ಆದರೂ ಆಯಿತು. ಸೊ MTR ಮತ್ತು GRB ಬ್ರ್ಯಾಂಡ್ ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತಿಗೆ. ಸೊ ಇದನ್ನು 1 ಪ್ಯಾಕೆಟ್ ಅಷ್ಟು 10 ರೂಪೀಸ್ ಅಷ್ಟೇ 1 ಪ್ಯಾಕೆಟ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ವಾಂಗಿಬಾತ್ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು. ನಿಮಗೆ ವಾಂಗಿಬಾತ್ ಪೌಡರ್ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಅದನ್ನು ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ಸೊ ವಾಂಗಿಬಾತ್ ರೆಡಿ ಇದೆ, ಬನ್ನಿ ಬೇಗ ಟಿಫನ್ ಮಾಡ್ಕೊಂಬಿಡೋಣ. ನೋಡ್ಕೊಂಬಂದು
ರೈಸ್ ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿ ಫುಡ್ ತುಂಬ ಟೇಸ್ಟಿಯಾಗಿ ಆಗಿತ್ತು. ಸೊ ಅಂದರೆ ಪ್ಯಾಕೆಟ್ ಇಂದ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾರೆ. ಸೇಮ್ ಪೌಡರ್ನೇ ನಾನು ಇನ್ನೂ ಬರೋ ಬ್ಲಾಗ್ಸಲ್ಲೆಲ್ಲ ಅದನ್ನ ಪೌಡರ್ ಯಾವ ರೀತಿ ಹೋಮ್ಮೇಡ್ ಪೌಡರ್ ವಾಂಗಿಬಾತ್ ಪೌಡರ್ ಯಾವ ರೀತಿ ಮಾಡಬೇಕು ಅಂತ ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ. ಸೊ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಪ್ಲೀಸ್ ಅಂತ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಬೇಕು. ಸೊ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಾನು ನೆಕ್ಸ್ಟ್ ಡಿನ್ನರ್ ಬ್ಲಾಗ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ದೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಪ್ಲೀಸ್ ಆದಷ್ಟು ಇದು ಮೇ ಬಿ ನಾಳೆ ಆಗಿರೋ ನಾನು ಲಿಂಕ್ನೆಲ್ಲ ಟಾಟ್ ಫಾರ್ ಲಿಂಕ್ನೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪ್ಲೀಸ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಾನು ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ಗಳು ಸಿಗ್ತೀನಿ. ಅಲ್ಲಿವರೆಗೂ ನೀವು ನನ್ನನ್ನು ಮಿಸ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೀವಿನ್ನ ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ, ನಾನು ಪ್ಲೀಸ್ ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಡೈಲಿ ವಿಡಿಯೋಸ್ ಅಪ್ಡೇಟ್ಸ್ ಸಿಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.